ಸರ್ಕಾರ ನೀವು ಕುರ್ಚಿಲ್ ಕೂತ್ಕೊಳ್ಳಿ. ಬಡವರು ಇಲ್ಲಿ ಬಂದಿದ್ದಾರೆ, ಅವರ ಭಾವನೆ ಕೇಳಿ, ಅವರಿಗೆ ಒಂದು ವ್ಯವಸ್ಥೆ ಮಾಡ್ಕೊಡಿ. ಇಲ್ಲಿ ಸೀಲಿಂಗ್ ನೋಡಿ, ಅಲ್ಲಿ ಅದು ಯಾವಾಗ ಬೀಳುತ್ತೆ ಗೊತ್ತಿಲ್ಲ. ಯಾರಿದಕ್ಕೆ ಹೊಣೆಗಾರರು? ನಾಳೆ ಏನಾದ್ರೂ ಅನಾಹುತ ಆದ್ರೆ ಎಷ್ಟು ವರ್ಷ ಆಯ್ತು ಈ ಬಿಲ್ಡಿಂಗ್ ಕಟ್ಟಿ, ಇದು ರಿನಿವೇಶನ್ ಆಗ್ಬೇಕಲ್ಲ. ಎಲ್ಲಿ ಹೋಗ್ತಾ ಇದೆ? ಬಜೆಟ್ ನಲ್ಲಿ ನೀವು ಅಲೋಕೇಶನ್ ಮಾಡ್ತಾ ಇದಲ್ಲ, ಆರೋಗ್ಯ ಇಲಾಖೆಯಲ್ಲಿ ಹಣ ಅಲೋಕೇಶನ್ ಆಗ್ತಾ ಇದೆಲ್ಲ. ದಾವಣಗೆರೆ ಜಿಲ್ಲಾಸ್ಪತ್ರೆ ವ್ಯವಸ್ಥೆ ಈ ರೀತಿ ಇದೆ. ಇಲ್ಲಿಂದ ಮಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ರೆಫರ್ ಮಾಡ್ತಾರಂತೆ ಡಾಕ್ಟರ್ಸ್. ಮಣಿಪಾಲಿಗೆ ಕರ್ಕೊ ಹೋಗಿ ಅವರು ಟ್ರೀಟ್ಮೆಂಟ್ ಮಾಡಿಸ್ಲಿಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಶಕ್ತಿ ಉಂಟಾ ಇಲ್ಲಿಯ ಬಡವರಿಗೆ, ಈ ಹಳ್ಳಿಗಾಡಿಂದ ಬರುವಂತ ಜನರಿಗೆ? 700 ರೂಪಾಯಿಗೆ ನಿಮ್ಮ ಹತ್ರ ಕೆಲಸ ಮಾಡ್ಲಿಕ್ಕೆ ಹುಡುಗರಿಲ್ಲ ಅಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ಫ್ರೀ ಆಗಿ ನಾವು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ಕೊಡ್ತೀವಿ, ಪರವಾಗಿಲ್ಲ. ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ಒಂದು ಇಲ್ಲಿಂದ ಒಂದು ಪ್ಲಗ್ ಹಾಕಿ ಒಂದೊಂದು ಬೆಡ್ಡಿಗೆ ಒಂದೊಂದು ಫ್ಯಾನ್ ಹಾಕೊಟ್ರೆ ಕನಿಷ್ಠ ಹೇಗೋ ಅವ್ರು ಇಲ್ಲಿ ಮಲ್ಕೊಂಡು ಸ್ವಲ್ಪ ರೆಸ್ಟ್ ತಗೊಳ್ತಾರೆ. ಈ 35 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಯಾವ ರೀತಿ ಇರ್ತಾರೆ? ನಿಮಗೆ ಒಂದು ತಾಯಿ ಹೃದಯ ಅನ್ನೋದು ಬೇಕಲ್ಲ ಸರ್ಕಾರಿ ಅಧಿಕಾರಿಗಳಿಗೆ. ದಯವಿಟ್ಟು ಈ ವಿಡಿಯೋ ನಿಮಗೆ ತಲುಪೋವರೆಗೆ ನಾವಿದನ್ನ ಈಗ ನಾನು ಆರೋಗ್ಯ ಮಂತ್ರಿಗೂ ಟ್ಯಾಗ್ ಮಾಡ್ತೇನೆ. ಇಮ್ಮಿಡಿಯೇಟ್ಲಿ 24 ಗಂಟೆ ಒಳಗಡೆ ಇಲ್ಲಿಯ ವ್ಯವಸ್ಥೆ ಆಗ್ಬೇಕು. 3 ದಿನ ಆದ್ರೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಇವ್ರು ಏನ್ ಮಾಡ್ತಾರೆ? ಅವರಿಗೆ ಅವರ ಪೇಷಂಟ್, ಅವರ ಮನೆಯವರ ಆರೋಗ್ಯ ಇಂಪಾರ್ಟೆಂಟ್. ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ ಲಕ್ಷಗಟ್ಟಲೆ ಬಿಲ್ಲು. ಇವರ ಸಾಲ ಸೋಲ ಮಾಡಿ ಚಿನ್ನ ಅಡ ಇಟ್ಟು ಮನೆ ಅಡ ಇಟ್ಟು ಪೇಷಂಟ್ ಬಿಡಿಸ್ಕೊ ಹೋಗ್ಬೇಕು. ಸರ್ಕಾರದಿಂದ ಈ ಜಿಲ್ಲಾ ಆಸ್ಪತ್ರೆ ಅಂತ ಹೇಳಿದ್ರೆ ಯಾಕೆ ಕಟ್ಟಿದ್ದೀರಾ? ಹಾಗಾದ್ರೆ ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅಂದ್ರೆ ಇದಕ್ಕೆ ಬೀಗ ಹಾಕಿ. ಇಲ್ಲಿ ಯಾರು ಇಲ್ಲ ಡಾಕ್ಟರ್ಸ್ ಅಂತ ಹೇಳಿದ್ರೆ ಯಾಕೆ ಆಸ್ಪತ್ರೆ ಬೇಕು? ಒಂದೋ ಈ ಆಸ್ಪತ್ರೆ ಅವ್ಯವಸ್ಥೆ ಬೇರೆನೇ ಇದೆ. ಬಂದವರಿಗೆ ಟ್ರೀಟ್ಮೆಂಟ್ ಕೂಡ ಆನ್ ಟೈಮ್ ಸಿಕ್ಕಿ ಇವರಿಗೆ ಆದಷ್ಟು ಬೇಗ ಬಿಡುಗಡೆ ಮಾಡೋದು ಕಳ್ಸಿದ್ರೆ ಮನೆಗಾದ್ರೂ ಹೋಗ್ತಾರೆ. ಅವರು ಹೇಗೋ ಜೀವನ ಮಾಡ್ಕೊಂಡು ಇರ್ತಾರೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಮತ್ತು DHO ಮತ್ತು ಆರೋಗ್ಯ ಮಂತ್ರಿ. ತಕ್ಷಣ ಈ ದಾವಣಗೆರೆಯ ಜಿಲ್ಲಾ ಆಸ್ಪತ್ರೆ ವ್ಯವಸ್ಥೆ ಇದು. ತಾಲೂಕು ಆಸ್ಪತ್ರೆಗಳು ಇನ್ನೇ ಹೇಗಿದೆ ನನಗೆ ಗೊತ್ತಿಲ್ಲ. ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನೆಲ್ಲ ಅವ್ಯವಸ್ಥೆಗಳಿವೆ, ತಕ್ಷಣ ಇದನ್ನ ಪರಿಹಾರ ಮಾಡಬೇಕು. ಇಲ್ಲಾಂದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದಲ್ಲಿ ಒಂದು ಬೃಹತ್ ಹೋರಾಟವನ್ನು ನಾವು ರೂಪಿಸಬೇಕಾಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಆದಷ್ಟು ಬೇಗ ಇದಕ್ಕೆ ಪರಿಹಾರವನ್ನು ಕಂಡುಹಿಡಿದಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.